ನಾವು ಜೀವನದಲ್ಲಿ ಹಲವಾರು ಬಾರಿ ಕೇಳ್ತೀವಿ, ಅಯ್ಯೋ ನನಗೆ ಏಕೆ ಆಗ್ತಿಲ್ಲ, ನಾನು ಯಾಕೆ ಸೋಲ್ತಾ ಹೋಗ್ತಿದ್ದೀನಿ. ಆದರೆ ನಿಜ ಹೇಳ್ಬೇಕಂದ್ರೆ ಈ ಸೋಲಿನ ಹಿಂದೆ ತುಂಬಾ ಚಿಕ್ಕ ಚಿಕ್ಕ ಕಾರಣಗಳು ಇರುತ್ತವೆ. ಅವು ಚಿಕ್ಕದಾಗಿರುತ್ತವೆ, ಆದರೆ ಪರಿಣಾಮ ದೊಡ್ಡದು. ಇವತ್ತು ಅದನ್ನೇ ಸರಳವಾಗಿ ನಮ್ಗೆ ಅರ್ಥವಾಗುವ ಮಾತಿನಲ್ಲೇ ಹೇಳ್ತೀನಿ. ನಿನ್ನ ಸೋಲಿಗೆ ಇದೆ ಕಾರಣ. ಕಿಕ್ಯಾಪ್ ಒಂದು ಗುರಿ ಇದೆ, ಆದ್ರೆ ಸ್ಪಷ್ಟತೆ ಇಲ್ಲ. ಎಲ್ಲರೂ ಹೇಳ್ತಾರೆ, ನನಗೆ ದೊಡ್ಡವನಾಗ್ಬೇಕು, ನನಗೆ ಯಶಸ್ಸು ಬೇಕು. ಆದ್ರೆ ಯಾವ ಕ್ಷೇತ್ರದಲ್ಲಿ, ಯಾವ ಮಟ್ಟಕ್ಕೆ, ಯಾವ ಸಮಯಕ್ಕೆ? ಈ ಪ್ರಶ್ನೆಗೆ ಉತ್ತರವೇ ಇಲ್ಲ. ಗುರಿ ಇರೋದು ಸಾಕಲ್ಲ, ಗುರಿ ಸ್ಪಷ್ಟವಾಗಿರ್ಬೇಕು. ನೀನು ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲದಿದ್ದರೆ ಅಲ್ಲಿಗೆ ತಲುಪೋದು ಹೇಗೆ? ಇದೇ ಮೊದಲ ಕಾರಣ. ಗುರಿ ಸರಿ ಪ್ರಕಾರ ಡಿಫೈನ್ ಮಾಡ್ಲಿಲ್ಲ. ನಿನ್ನ ದಿನಚರಿ ನಿನ್ನ ಕನಸುಗಳಿಗೆ ಮ್ಯಾಚ್ ಆಗೋದಿಲ್ಲ. ಕನಸು ದೊಡ್ಡದು, ಆದರೆ ನೀನು ಮಾಡುವ ಕೆಲಸ ಚಿಕ್ಕದು. ಕನಸಿನ ಮಟ್ಟಕ್ಕೆ ನಿನ್ನ ಶ್ರಮ ಇರೋದಿಲ್ಲ. ತಡವಾಗಿ ಎದ್ದಾಗ ದಿನವಿಡೀ ಫೋನ್, ರೀಲ್ಸ್, ಟೈಮ್ ಪಾಸ್. ನಾಳೆ ಮಾಡ್ತೀನಿ ಅಂದ್ರೆ ಕೆಲಸ ಬಿಟ್ಟ ಮೇಲೆ ಗಿಲ್ಟ್, ಮತ್ತೆ ಅದೇ ರಿಪೀಟ್. ಹೀಗಿದ್ದಾಗ ಗೆಲುವು ಬರೋದು ಹೇಗೆ? ಕನಸಿಗಿಂತ ದಿನಚರಿ ದೊಡ್ಡದು ಇರಬೇಕು. ನಿನ್ನ ಗುರಿ ಸ್ಪಷ್ಟಪಡಿಸು, ನಿನ್ನ ದಿನಚರಿಯನ್ನು ಗಟ್ಟಿಗೊಳಿಸು, ನಿನ್ನನ್ನು ನೀನೇ ನಂಬು. ಕನ್ಸಿಸ್ಟೆನ್ಸಿ ಡೆವಲಪ್ ಮಾಡು. ತಪ್ಪು ಒಪ್ಪಿಕೊಂಡು ಸರಿ ಮಾಡು. ಟಾಕ್ಸಿಕ್ ಜನರನ್ನು ದೂರ ಮಾಡು. ಭಯದ ಮೇಲೆ ಹೆಜ್ಜೆ ಇಡು. ಸಮಯದ ಬೆಲೆ ಅರಿತುಕೋ. ನಾಲೆಡ್ಜ್ಗೆ ಹೂಡಿಕೆ ಮಾಡು. ನೀನು ಬದಲಾಗೋ ಕ್ಷಣದಲ್ಲೇ ನಿನ್ನ ಸೋಲು ಮುಗಿಯುತ್ತೆ, ಗೆಲುವು ಶುರುವಾಗುತ್ತೆ.